ಸೊ ಸೋರಿಯಾಸಿಸ್ ಲಕ್ಷಣಗಳೇನು ಅಂತಂದ್ರೆ ವಿಪರೀತ ತುರ್ಕೆ ಇರುತ್ತೆ, ಮುಟ್ಟಿದ್ರೆ ಸ್ಕಿನ್ ಎಲ್ಲ ಹಾರ್ಡ್ ಅನ್ಸ್ತಿರುತ್ತೆ, ಡ್ರೈನೆಸ್ ಇರುತ್ತೆ, ಬೆವರೋದೇ ಇಲ್ಲ. ಆಮೇಲೆ ಇಚ್ಚಿಂಗ್ ಅಂದ್ರೆ ಕಟ್ತಾ ಬಂದಾಗ ಪೌಡರ್ ತರ ಉದುರುತ್ತೆ. ಆಮೇಲೆ ಕಪ್ಪು ಕೆಂಪು ಪ್ಯಾಚಸ್ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ. ಆ ಪ್ಯಾಚಸ್ ನೆಗ್ಲಿಜೆನ್ಸ್ ಮಾಡಿದಷ್ಟು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅಂಡ್ ಮೀನಿನ ಮೈ ಮೇಲೆ ಇರುತ್ತಲ್ಲ ಸ್ಕೇಲ್ಸ್, ಆ ರೀತಿಯಾದ ಸ್ಕೇಲ್ಸ್ ಚರ್ಮದ ಮೇಲೆ ಕಾಣಿಸ್ಕೊಳ್ಳುತ್ತೆ, ಕೈಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಪ್ಯಾಚಸ್, ಕಾಲ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ, ತಲೆ ಮೇಲೆ ಸ್ಕ್ಯಾಲ್ಪ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ, ಹೊಟ್ಟೆ ಮೇಲೆ, ಬೆನ್ ಮೇಲೆ, ಈ ರೀತಿಯಾದ ಜಾಗಗಳಲ್ಲಿ ಈ ಪ್ಯಾಚಸ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಇದರಿಂದ ಸಫರ್ ಮಾಡ್ತಾ ಇರೋ ಪ್ರತಿಯೊಬ್ಬ ರೋಗಿನೂ ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ. ಸೊ ಈ ಎಲ್ಲಾ ಅಂಶಗಳನ್ನ ತಲೆಯಲ್ಲಿಟ್ಕೊಂಡು ಆಯುರ್ವೇದದ ಚಿಕಿತ್ಸೆ ಡಿಸೈನ್ ಆಗಿರುತ್ತೆ. ಹಲವಾರು ಹೊಟ್ಟೆಗೆ ತಗೊಳ್ಳುವಂತ ಮೆಡಿಸಿನ್ಸ್, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಕಷಾಯ ಆಗಿರ್ಬೋದು, ಇವುಗಳನ್ನ ಕೂಡ ಕೊಡ್ತೀವಿ. ಅಂಡ್ ಎಕ್ಸ್ಟರ್ನಲಿ ಅಪ್ಲೈ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಈ ರೀತಿಯಾಗಿರುತ್ತೆ. ಸೊ ಹೊಟ್ಟೆಗೆ ತಗೊಳ್ಳುವಂತ ಮೆಡಿಸಿನ್ಸ್ ಅನ್ನ ಬಂದಾಗ ವೈದ್ಯರ ಬೆಸ್ಟ್ ಚಾಯ್ಸ್ ಯಾವ್ದಪ್ಪ ಅಂತ ಅಂದ್ರೆ ಬಿ ಬೆಟರ್ ಕಂಪನಿ ಅವರ ಸೋರಿಯಾ ಊರ್ಜಾ ಅನ್ನೋ ಟ್ಯಾಬ್ಲೆಟ್. ಸೊ ಈ ಟ್ಯಾಬ್ಲೆಟ್ ಅಲ್ಲಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೋರಿಯಾಸಿಸ್ ಡಿಸೀಸ್ ನ ವಿರುದ್ಧ ಹೋರಾಡುವಂತ ಕೆಪಾಸಿಟಿ ಇರುವಂತ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಈ ಪ್ರಾಡಕ್ಟ್ಸ್ ನ ತಯಾರು ಮಾಡಿದ್ದಾರೆ. ಸೊ ಈ ಪ್ರಾಡಕ್ಟ್ ಹೇಗೆ ತಯಾರಾಗಿದೆ ಗೊತ್ತಾ? ಸ್ನೇಹ ಪಾಕ ವಿಧಿ ಅನ್ನೋ ಮೆಥಡ್ ನ ಗಮನದಲ್ಲಿಟ್ಕೊಂಡು ಈ ಪ್ರಾಡಕ್ಟ್ ನ ತಯಾರು ಮಾಡಿದ್ದಾರೆ. ಅಂಡ್ ಈ ಟ್ಯಾಬ್ಲೆಟ್ ನ ತಗೊಂಡಿರೋ ಪ್ರತಿಯೊಬ್ಬ ರೋಗಿಗೂ ಸೋರಿಯಾಸಿಸ್ ಇಂದ ಕಂಪ್ಲೀಟ್ ಆಗಿ ಗುಣಮುಖ ಆಗಿದ್ದಾನೆ. ಸೊ ಸೋರಿಯಂ ತೇಜಸ್ ಆಯಿಲ್ ಅನ್ನೋಂತ ಇನ್ನೊಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ ಜೊತೆ ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಸೋರಿಯಾಸಿಸ್ ಇಂದ ಕಂಪ್ಲೀಟ್ ಆಗಿ ಗುಣಮುಖ ಆಗೋದ್ರಲ್ಲಿ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಇದ್ರಲ್ಲೇ ಯೂಸ್ ಮಾಡಿರೋ ಹರ್ಬ್ಸ್ ಮೇಲೆ ಹಲವಾರು ಸ್ಟಡೀಸ್ ಆಗಿ ಗುಡ್ ರಿಸಲ್ಟ್ಸ್ ಬಂದಿದೆ. ಅಂಡ್ ಈ ಪ್ರಾಡಕ್ಟ್ಸ್ ನ ಸೆಂಟ್ರಲ್ ಗವರ್ಮೆಂಟ್ ಆಯುಷ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಮಾಡಲಾಗಿದೆ ಅಂಡ್ GMP ಸರ್ಟಿಫೈಡ್ ಕೂಡ ಆಗಿದೆ. ಹಾಗಾಗಿ ಡೌಟ್ ಇಲ್ಲದೆ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬಹುದು. ಸೊ ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡೋದ್ರ ಜೊತೆಗೆ ಆಯುರ್ವೇದ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಲ್ಲಿ ಪಥ್ಯ ಕೂಡ ಇಂಪಾರ್ಟೆಂಟ್. ಡಯಟ್ ಅಂದ ತಕ್ಷಣ ಎಲ್ಲರೂ ಅನ್ಕೊಳ್ತಾರೆ ಏನೋ ನಾವು ಬಿಡ್ಬೇಕೇನೋ, ಊಟನೇ ಬಿಟ್ಬಿಡ್ಬೇಕು ಅಂತೆಲ್ಲ ಅನ್ಕೊಳ್ತಾರೆ. ಆ ತರ ಎಲ್ಲ ಏನ್ ಸೀರಿಯಸ್ ಇರೋದಿಲ್ಲ. ಕೆಲವು ಮಾಡಿಫಿಕೇಶನ್ಸ್ ಇರುತ್ತೆ. ಒಂದೊಂದು ಡಿಸೀಸಸ್ಗೆ ಕೆಲವು ಆಹಾರ ಪದಾರ್ಥಗಳನ್ನ ಸ್ಟ್ರಿಕ್ಟ್ ಆಗಿ ತಿನ್ಲೇಬಾರ್ದು ಅಂತ ಇರುತ್ತೆ. ಸೊ ಸೋರಿಯಾಸಿಸ್ ಅಲ್ಲಿ ಡಯಟ್ ಅಂತ ಬಂದಾಗ ನೀವೇನಾದ್ರೂ ನಾನ್ ವೆಜ್ ತಿನ್ನೋರಾಗಿದ್ರೆ ಫಿಶ್ ನ ಖಂಡಿತವಾಗ್ಲೂ ಮುಟ್ಟೋದಕ್ ಹೋಗ್ಬೇಡಿ, ಮೊಸರನ್ನ ತಿನ್ಬೇಡಿ, ಬಾಳೆಹಣ್ಣು ಬೇಡವೇ ಬೇಡ. ಸೆಲ್ದಿ ಪದಾರ್ಥಗಳು ಅಂತ ಏನ್ ಹೇಳ್ತೀವಲ್ಲ, ಆಲೂಗಡ್ಡೆ, ಬದನೆಕಾಯಿ, ಅಲಸಂದೆ ಕಾಳು, ಇವುಗಳನ್ನ ಯಾವುದೇ ಕಾರಣಕ್ಕೂ ತಿನ್ನೋ ಹಾಗೆ ಇಲ್ಲ. ಸೊ ಈ ರೀತಿಯಾದ ಕೆಲವು ಡಯಟ್ ಮಾಡಿಫಿಕೇಶನ್ಸ್ ನ ಮಾಡಿಕೊಂಡು ಈ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಸೋರಿಯಾಸಿಸ್ ಇಂದ 100% ಗುಣಮುಖ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಆಯುರ್ವೇದ ವೈದ್ಯರ ಜೊತೆ ಫ್ರೀ ಕನ್ಸಲ್ಟೇಷನ್ ಪಡ್ಕೊಳ್ಳಿ. ಆದಷ್ಟು ಬೇಗ ಸೋರಿಯಾಸಿಸ್ ಇಂದ ಗುಣಮುಖ ಆಗಿ. ಥ್ಯಾಂಕ್ ಯು.